20 ಕನ್ನಡ ವಾಹಿನಿಗೆ ಸ್ವಾಗತ. 75ನೇ ಅಮೃತ ಮಹೋತ್ಸವಕ್ಕೆ ಕಾಲಿಟ್ಟ ಫಕ್ಕೀರಗೌಡ್ರು. ಬಂಧುಗಳಿಂದ ಅದ್ದೂರಿ ಹುಟ್ಟುಹಬ್ಬ ಆಚರಣೆ. ಮಾನಿಹಳ್ಳಿ ಪುರವರ್ಗ ಮಠದ ಶ್ರೀ ಫಕ್ಕೀರಗೌಡ್ರು ಅವರಿಗೆ 75ನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಬುಧವಾರದಂದು ಹೂವಿನ ಹಡಗಲಿ ಸ್ವಗೃಹದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಮಾನಿಹಳ್ಳಿ ಪುರವರ್ಗ ಮಠದ ಶ್ರೀ ಶಬ್ರ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹಿರೇಹಡಗಲಿಯ ಶ್ರೀ ಹಾಲಸ್ವಾಮಿ ಮಠದ ಶ್ರೀ ಅಣ್ಣ ಹಾಲಸ್ವಾಮಿಗಳು ವಹಿಸಿ ಶ್ರೀ ಫಕ್ಕೀರಗೌಡ್ರು ಅವರಿಗೆ ಶುಭ ಆಶೀರ್ವಾದ ಮಾಡಿ ತಮ್ಮ ಆಶಯ ನುಡಿ ಆಡಿದ್ರು. 75ನೇ ವರ್ಷದ ಅಮೃತ ಮಹೋತ್ಸವದ ಈ ಶುಭ ಗಳಿಗೆಯಲ್ಲಿ ನಮ್ಮ ಬೀಗ ಬಂಧುಗಳು, ನನಗೆ ಮಾತೃ ಸ್ವರೂಪಿಗಳಾದ ಹಿರೇಹಡಗಲಿ ಹಾಲಸ್ವಾಮಿ ಸಂಸ್ಥಾನ ಮಠದ ಶ್ರೀ ಸದ್ಗುರು ಶಿವಯೋಗಿ ಸಣ್ಣ ಹಾಲಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ಮತ್ತೆ ಯಾರ ಅಮೃತ ಮಹೋತ್ಸವವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಸಂತೋಷದಿಂದ ಆಚರಿಸುವುದರ ಮೂಲಕ ಅವರು ಶತಮಾನವನ್ನು ಕಾಣುವಂತಾಗಲಿ ಅಂತ ಹೇಳಿ ಏನು ಹಾರೈಸಲು ಬಂದಿದ್ದೇವೆಯೋ ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಯಾಗಿರ್ತಕ್ಕಂಥ ವೇದಮೂರ್ತಿ MP ಫಕ್ಕೀರಗೌಡ್ರವರೇ, ಅವರ ಎಲ್ಲ ಸುಪುತ್ರಿಯರೇ, ಏಕಮಾತ್ರ ಕುಲಪುತ್ರ ಕೊಟ್ರೇಶ್ ಅವರೇ, ಮತ್ತೆ ಅವರಿಗೆಲ್ಲ ಹಾರೈಸಲು ಬಂದಿರತಕ್ಕಂಥ ನಮ್ಮ ಮಾನಿಹಳ್ಳಿ ಪುರವರ್ಗ ಮಠದ ಎಲ್ಲ ವಂಶಸ್ಥರು, ನಮ್ಮ ರೇವಣ ಸಿದ್ದಯ್ಯನ ಆಗಿರ್ಬೋದು, ವಾಗೀಶ್ ಅವರಾಗಿರ್ಬೋದು, ನಮ್ಮ ನಾಗರಾಜ್ ಗೌಡ್ರಾಗಿರ್ಬೋದು, ನಮ್ಮ ಫಕ್ಕೀರಗೌಡ ಸರ್ ಆಗಿರ್ಬೋದು, ಮತ್ತು ನಮ್ಮ ಮಾನಿಹಳ್ಳಿಯಿಂದ ನಮ್ಮ ಕಟ್ಟಿಗೆ ಬಸಣ್ಣರು ಬಂದಾರ. ನಮ್ಮ ಗ್ರಾಮದ ನಮ್ಮ ಮಠದ ಭಕ್ತರು, ವಂಶಸ್ಥರು, ಶಿಷ್ಯ ಬಳಗ ಎಲ್ಲರೂ ಸೇರಿ ಅವರ ಕರೆಗೆ ಓಗೊಟ್ಟು ಬಂದು ಇವತ್ತು ಫಕ್ಕೀರಗೌಡ್ರಿಗೆ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಫಕ್ಕೀರಗೌಡ್ರ ಜೀವನ ಹೇಗಿದೆ ಅಂತಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥ ಜೀವನವನ್ನ ಫಕ್ಕೀರಗೌಡ್ರು ಕಳೆದಾರ. ಈಗಾಗಲೇ ಮಾನಿಹಳ್ಳಿ ಪೂಜ್ಯರು ಅವರ ಬಗ್ಗೆ ವಿಷಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ 75 ವರ್ಷದ ಅಮೃತ ಮಹೋತ್ಸವ ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿಯ ಬಗ್ಗೆ ಅವರು ಹೇಳಿದ್ದಾರೆ. ಒಂದೊಂದ್ಸಲ ಏನಾಗತ್ತಪ್ಪ ಅಂತಂದ್ರೆ ಊರಿಂದು ಅಥವಾ ಸಮಾಜದ ಮಾಡಕ್ಕ ಹೋದಾಗ ಮನೆದು ನಾವು ಕಳ್ಕೊಳ್ಬೇಕಾಗ್ತದೆ. ಇನ್ನು ಮನೆದಷ್ಟೇ ವಿಚಾರ ಮಾಡಿದಾಗ ಸಮಾಜಕ್ಕೆ ನಾವೇನು ಕೊಡುಗೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದ್ ಕಡೆ ಗಾದೆ ಮಾತು ಹೇಳ್ತಾರೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳಿ. ಫಕ್ಕೀರಗೌಡ್ರ ಜೀವನ ಹಂಗಲ್ಲ. ಮನೆಗೂ ಉಪಕಾರಿ ಆಗಿದ್ದಾರೆ, ಸಮಾಜಕ್ಕೂ ಕೂಡ ಉಪಕಾರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ. ಇನ್ನು ಅಜ್ಜಾರು ಹೇಳಿದ್ರು, ನಿಷ್ಠುರವಾದಿ, ಲೋಕ ವಿರೋಧಿ ಅಂತ ಹೇಳಿ. ಬಹುಶಃ ಸ್ವಲ್ಪ ನಿಷ್ಠುರತೆ ಇತ್ತಪ್ಪ ಅಂತಂದ್ರೆ ಆ ಮನುಷ್ಯನನ್ನ ಬೆಳವಣಿಗೆಗೆ ಬಹಳ ಕುಂಠಿತ ಆಗ್ತದೆ. ನೀವು ಹಲವಾರು ಸಂದರ್ಭಗಳಲ್ಲಿ ನಿಮ್ಮ ಅನುಭವಕ್ಕೂ ಬರ್ತಿರ್ತಾರೆ. ನಾವು ಯಾರಿಗೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು, ಇರ್ತಕ್ಕಂಥ ವಿಚಾರಗಳನ್ನ ನೇರವಾಗಿ ಸ್ಪಷ್ಟಪಡಿಸಿದಾಗ ಅಲ್ಲಿರ್ತಕ್ಕಂಥ ಏನು ತಪ್ಪು ಮಾಡತಕ್ಕಂಥ ವಾಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಹಿಡಿಸಿ ಬರೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರ, ಇಂಡೈರೆಕ್ಟ್ ಆಗಿ ಬೆನ್ನಿ ಚೂರಿ ಹಾಕ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇರ್ತವೆ. ಆದ್ರೂ ಸಹಿತ ಇವೆಲ್ಲಗಳ ಸವಾಲುಗಳನ್ನ ಮೆಟ್ಟಿ ನಿಂತುಕೊಂಡು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಭವಿಷ್ಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಜೊತೆಯಾಗಿ ಅವ್ರ ಮಗ ಕೊಟ್ರೇಶ್ ಬೆಂಗಳೂರಿನಲ್ಲಿದ್ರು ಸಹಿತ ಅಲ್ಲಿ ಕೂಡ ಗುರು ಪರಂಪರೆಯ ಒಳಗನೆ ಇಟ್ಟು ಅವರನ್ನ ಬೆಳೆಸ್ತಕ್ಕಂಥ ರೀತಿ ಏನಿದೆಯಲ್ಲ, ಅದು ಇವತ್ತು ಅವ್ರನ್ನ 75 ವರ್ಷ ಜನ್ಮ ಅಮೃತ ಮಹೋತ್ಸವವನ್ನು ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು
ಆ ಒಂದು ದೈವಿ ಭಕ್ತಿ ಅಥವಾ ಮಾತೃ ಪಿತೃ ವಾತ್ಸಲ್ಯ ಕಾರಣ ಇದೆ. ಕೆಲವೊಂದ್ಸಲ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಭಾವನೆಗಳು ಹೆಂಗದವಪ್ಪ ಅಂತಂದ್ರೆ ಕಳ್ಕೊಂಡು ಹುಡುಕ್ತಕ್ಕಂಥ ಮನೋಭಾವನೆ ನಮ್ದು. ಏನಾಗ್ಲಿ ಏನ್ ಮಹತ್ವ ಇರ್ತೈತಲ್ಲ ಅದನ್ನ ಕಳ್ಕೊಂತೀವಿ, ಆಮೇಲೆ ಅದನ್ನ ಹುಡ್ಕುವಂತ ಒಂದು ವ್ಯವಸ್ಥೆ. ಅದಕ್ಕೆ ಒಂದ್ ಕಡೆ ಇನ್ನೊಂದು ಗಾದಿ ಮಾತು ಹೇಳ್ತಾರೆ, ಕೈಯಂದ್ ಬಿಟ್ಟು ಕಾಲಿಗಟ್ಲಾಡಿದ್ರಂತ. ಹಂಗ ಮಾತಾ ಪಿತಾ ಮತ್ತು ದೈವ ಇವ 5 ಏನಿದಾವಲ್ಲ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ವಿಡಿಯೋ ಸಂದೇಶದ ಮೂಲಕ ಶ್ರೀ ಪಕ್ಕೇರಿಗೌಡ್ರು ಅವರಿಗೆ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಶುಭ ಹಾರೈಸಿದರು. 75ನೇ ವರ್ಷದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಉಷಾ ಮಾನಿಹಳ್ಳಿ ಗುರುವರ್ಗ ಮಠದ ಲಿಂಗೈಕ್ಯ ಸಿದ್ದಲಿಂಗನ ಗೌಡರ ತೃತೀಯ ಸುಪುತ್ರ ಪಕ್ಕೇರಿಗೌಡರು ಇವರಿಗೆ ಇದೇ ಜನವರಿ 15ಕ್ಕೆ 75 ವರ್ಷ ತುಂಬುತ್ತಾ ಇದ್ದಾರೆ. ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದಾರೆ ಪಕ್ಕೇರಿಗೌಡರು. ಬಹುಶಃ ತಂದೆ ತಾಯಿಯರ ಆಶೀರ್ವಾದದಿಂದ ಶ್ರದ್ಧೆಯಿಂದ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥವರು ಪಕ್ಕೇರಿಗೌಡರು. ಇವರ ಶ್ರೀಮತಿ ಶಕುಂತಲಾ ಇವರಿಗೆ ಬಹಳ ಸಂಗಾತಿಯಾಗಿ ಬದುಕಿನ ಪೂರ್ಣ ಅವರಿಗೆ ಪ್ರತಿಯೊಂದು ಹಂತದಲ್ಲಿ ಸಹಕರಿಸಿದವರು ಶ್ರೀಮತಿ ಶಕುಂತಲಾ. ಇವರಿಗೆ 6 ಜನ ಮಕ್ಕಳು, ಪುಷ್ಪಲತಾ, ಗೀತಾ, ಉಮಾದೇವಿ, ಜಲಜಾಕ್ಷಿ, ರೂಪಾ, ಒಬ್ಬ ಸುಪುತ್ರ ಪಟೇಶ್. ಮಕ್ಕಳ ಮೇಲೆ ಅತೀವ ಪ್ರೀತಿ ಪಕ್ಕೇರಿಗೌಡರು. ಜೊತೆಗೆ ವೇದಮೂರ್ತಿ ಚನ್ನವೀರಯ್ಯ ಸ್ವಾಮಿಗಳು. ನಂತರ ಮಾನಿಹಳ್ಳಿ ಪುರವರ್ಗ ಮಠದ ಬಂಧುಗಳು, ಮಕ್ಕಳು, ಮೊಮ್ಮಕ್ಕಳು ಸೇರಿ ಕೇಕ್ ಕತ್ತರಿಸಿದ್ರು. ಈ ಸಂದರ್ಭದಲ್ಲಿ ಊರಿನ ಗಣ್ಯರು ಹಾಗೂ ಭಕ್ತರು ಶ್ರೀ ಪಕ್ಕೇರಿಗೌಡ್ರು ಅವರಿಗೆ ಸನ್ಮಾನಿಸಿ ಶತಾಯುಷಿಗಳಾಗಲಿ ಎಂದು ಶುಭ ಹಾರೈಸಿದರು. ಗಾಯತ್ರಿ ಹಿರೇಮಠ್ ಪ್ರಾರ್ಥನಾ ಗೀತೆ ಹಾಡಿದ್ರು. ರೂಪಾ ಎಂಪಿಎಂ ನಿರೂಪಿಸಿ ವಂದಿಸಿದ್ರು. ಎಂಪಿಎಂ ಸಿದ್ದಲಿಂಗನ ಗೌಡರು ಅವರ ಮಗನ ಪುತ್ರರಾದ ಎಂಪಿಎಂ ಪಕ್ಕೇರಿಗೌಡರು ನನ್ನ ತಂದೆಯವರು 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾವೆಲ್ಲರೂ ಇಂದು ಸೇರಿರುತ್ತೇವೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಮಾನಿಹಳ್ಳಿ ಪುರವರ್ಗ ಮಠದ ಶ್ರೀ ಶಾಬ್ರ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾನಿಹಳ್ಳಿ ಪುರವರ್ಗ ಮಠ ಮಾನಿಹಳ್ಳಿ ಇವರನ್ನು ಸ್ವಾಗತಿಸುತ್ತೇನೆ. ನಂತರದಲ್ಲಿ ಶ್ರೀ ಸಣ್ಣ ಹಾಲಸ್ವಾಮಿಗಳು, ಶ್ರೀ ಹಾಲಸ್ವಾಮಿ ಮಠ ಹಿರೇಹಡಗಲಿ ಇವರನ್ನೂ ಕೂಡ ಸ್ವಾಗತಿಸುತ್ತೇನೆ. ಮತ್ತು ನನ್ನ ಆಪ್ತ ಬಂಧು ಮಿತ್ರರು, ಸ್ನೇಹಿತರು, ತಂದೆ ತಾಯಂದಿರು, ಗುರುಗಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.